ಡೀಲಿಂಗ್ ಶುರು ಮಾಡಿ 20 ವರ್ಷದ ಮೇಲೆ ಇದೆ. 175 ರೇಂಜಲ್ಲಿ ಮಾಡಿಸ್ಕೊಡ್ತೀವಿ. 10-15 ಸಾವಿರ ರೂಪಾಯಿ ನೆಗೋಷಿಯೇಬಲಲ್ಲಿ ಮಾಡಿಸ್ಕೊಡ್ತೀವಿ. 190 ಕೇಳ್ತಾರೆ ಮಾಡಲು, 190 ಹೇಳ್ತಾರೆ. ಸೀಟ್ಗಾಗಲಿ 1,50,000-2,000 ಕಾರ್ ನಾನು ಮಾಡಿ ಅವರೇಜು 1 ಲಕ್ಷದಿಂದಲೂ ಇದೆ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಭರಣಿ ಟ್ರೂ ವ್ಯಾಲ್ಯೂ ಕಾರ್ಸ್ನ ಮಾಲೀಕರು ನೀವು. ಹೌದು. ನಮ್ಮ ವೀಕ್ಷಕರಿಗೆ ನಿಮ್ಮ ಅಡ್ರೆಸ್ನ ಹೇಳ್ತೀರಾ ಸರ್? ನಿಮಗೆ ಕಾರ್ ಶೋರೂಮ್ ಅಡ್ರೆಸ್ ಬಂದ್ಬಿಟ್ಟು ಭರಣಿ ಟ್ರೂ ವ್ಯಾಲ್ಯೂ ಕಾರ್ಸ್ ಅಂತ. ಓಕೆ. ಇಲ್ಲಿ ರಿಂಗ್ ರಸ್ತೆಯಲ್ಲಿ SBI ಬ್ಯಾಂಕ್ ಅಂತ ಇದೆ. ಓಕೆ. ಬ್ಯಾಂಕ್ ಪಕ್ಕದಲ್ಲಿ ಬರುತ್ತೆ. ಓಕೆ. ನಿಯರ್ ಲೊಕೇಶನ್ ಅಂದರೆ ತನ್ವಿ ತ್ರಿಷಾ ಕಲ್ಯಾಣ ಮಂಟಪ. ಅದ್ರ ಬಿಟ್ಟರೆ ಇದಂಥದ್ದು ವಿಶಾಲ್ ಮಾರ್ಟ್ ಅಂತ ಇದೆ. ಓಕೆ. ಅದ್ರ ಮಧ್ಯದಲ್ಲಿ ಬರುತ್ತೆ. SBI ಬ್ಯಾಂಕ್ ಪಕ್ಕ ಅಂದರೆ ಬರುತ್ತೆ ಇಲ್ಲಿ ಅಡ್ರೆಸ್. ಹೌದಾ? ಆಯಾ ಲೋನ್ ಕಂಪ್ನಿಗಳ ಜೊತೆ ಟೈಅಪ್ ಆಗಿರ್ತೀರಾ? ನಾವೀಗ ಶ್ರೀರಾಮ ಇದೆ, ಓಕೆ, ಫಾರ್ಚುನರ್ ಇದೆ, ಓಕೆ, TVS ಅಲ್ಲಿದೆ, ICICI ಬ್ಯಾಂಕ್ ಮಾಡೆಲ್ಗಳು ಮತ್ತು ಕಸ್ಟಮರ್ಸು ಫೈಲ್ ನೋಡ್ಕೊಂಡು ಮಾಡಿಸ್ಕೊಡ್ತೀವಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕಾರ್ ಯೂನಿವರ್ಸ್ ಕನ್ನಡ. ಇವತ್ತು ನಾವಿರೋದು ಭರಣಿ ಟ್ರೂ ವ್ಯಾಲ್ಯೂ ಕಾರ್ಸ್ ಅಂತ. ಇದು ಬಂದ್ಬಿಟ್ಟು ಲೊಕೇಟ್ ಆಗಿರೋದು ಹಾಸನಲ್ಲಿ. ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ಸ್ನ ನಮ್ಮ ದೇವರಾಜ್ ಸರ್ ನಿಮಗೆ ಕೊಟ್ಟಿದ್ದಾರೆ. ಇವಾಗ ನಮ್ಮ ದೇವರಾಜ್ ಸರ್ ಪ್ರತಿಯೊಂದು ಗಾಡಿ ಬಗ್ಗೆನೂ ಡೀಟೇಲ್ಸ್ ಹೇಳ್ತಾರೆ. ಎಷ್ಟು ಯಾವ ಬಜೆಟಿಂದ ನೀವು ತೋರಿಸ್ತಾ ಇದ್ದೀರಾ ಸರ್? ನಾವು 1.5 ರೇಂಜಲ್ಲಿ, ಈಗ 1.5 ಲೈನ್ ರೇಂಜಿಂದ ಗಾಡಿಗಳನ್ನ ನೀವು ನಮಗೆ ಕಸ್ಟಮರ್ಸಿಗೆ ತೋರಿಸ್ತಾ ಇದ್ದೀರಾ? 1 ಲಕ್ಷದ್ದೆಲ್ಲ ಇರುತ್ತೆ. ಓಕೆ. ಅವು ಸದ್ಯಕ್ಕೆ ಇಲ್ಲ, ಖಾಲಿಯಾಗಿದೆ. ಓಕೆ. ಈಗ 1.5 ರೇಂಜಲ್ಲಿ 2, 2.5, 3, 3.5 ರೇಂಜಲ್ಲೆಲ್ಲ ಇದ್ದಾವೆ. ಓಕೆ. ನೋಡಿ, ಇದು ಸ್ಯಾಂಟ್ರೋ ಬಂದು 2007 ಮಾಡಲು. ಓಕೆ. 1.5 ಹೇಳಿದ್ದಾರೆ ಕಸ್ಟಮರು. ಹ್ಞೂ. ಒಂದು 10-15 ಸಾವಿರ ರೂಪಾಯಿ ನೆಗೋಷಿಯೇಬಲಲ್ಲಿ ಮಾಡಿಸ್ಕೊಡ್ತೀವಿ. ಇದಕ್ಕೆ ಲೋನ್ ಫೆಸಿಲಿಟಿ ಸಿಗಲ್ಲ. ಓಕೆ. ಓನ್ಲಿ ಕ್ಯಾಶ್ ವ್ಯವಹಾರ. ಕಸ್ಟಮರ್ ಬಂದು ಕೂತ್ ಮಾತಾಡಿದ್ರೆ ನೀವು ನೆಗೋಷಿಯೇಬಲಲ್ಲಿ ಮಾಡಿಕೊಡ್ತೀವಿ. ಓಕೆ ಸರ್. ನೆಕ್ಸ್ಟ್ ಸರ್? ನೆಕ್ಸ್ಟು ಆಲ್ಟೋ K10 ಅಂತ. ಇದು ಆಲ್ಟೋ K10 2010 ಮಾಡಲು. ಓಕೆ. 220 ಎಕ್ಸ್ಪೆಕ್ಟ್ ಮಾಡ್ತಾರೆ. ಓಕೆ. ಒಂದು 2 ರೇಂಜಲ್ಲಿ ಮಾಡಿಸ್ಕೊಡ್ತೀವಿ. ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬ ಚೆನ್ನಾಗಿದೆ. ನಾವು ಹೊರಗಡೆ ಗಾಡಿಗಳು ಯಾವುದು ಇದು ಮಾಡಲ್ಲ, ಔಟ್ ಆಫ್ ಸ್ಟೇಟ್ದು. ಎಲ್ಲ ಕರ್ನಾಟಕದ್ದೇ ಮಾಡಿ. ಕರ್ನಾಟಕ ಗಾಡಿ ಮಾತ್ರ ನೀವು ಸೇಲ್ ಮಾಡಿಸ್ಕೊಡ್ತೀರಾ? ಕರ್ನಾಟಕದ ಮೇಜರು 99%. ಎಷ್ಟು ಓಡಿದೆ ಸರ್ ಇದು? ಇದು ಬಂದು 57,000 ಓಡಿದೆ. 57,000 ಗಾಡಿ ಓಡಿದೆಯಾ? ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಸಿಂಗಲ್ ಓನರ್ ಗಾಡಿ ಆಲ್ಟೋ K10 2,20,000 ಕೋಟ್ ಮಾಡ್ತಿದ್ದಾರೆ. ಫೈನಲ್ ಟು ಫೈನಲ್ 2 ಲಕ್ಷಕ್ಕೆ ಕ್ಲೋಸ್ ಮಾಡಿಸ್ಕೊಡ್ತೀನಿ ಅಂತ ನಮ್ಮ ದೇವರಾಜ್ ಸರ್ ಹೇಳ್ತಿದ್ದಾರೆ. ಮತ್ತೊಂದು ಆಲ್ಟೋ ಇದೆ, 10,000 ರಿಂದ 20,000 ವೇರಿಯೇಷನ್ ಇರುತ್ತೆ. ಓಕೆ ಸರ್. ಈ ಆಲ್ಟೋ ಏನು? 2009 ಮಾಡಲು. ಓಕೆ. LXi ಆಲ್ಟೋ. ಓಕೆ. ಓನರ್ ಬಂದು ಸೆಕೆಂಡು. ಓಕೆ. 185ಕ್ಕೆ ಮಾರಿದ್ದಾರೆ. ಒಂದು 10,000 ವೇರಿಯೇಷನಲ್ಲಿ 175, 175 ರೇಂಜಲ್ಲಿ ಮಾಡಿಸ್ಕೊಡ್ತೀವಿ. ಫ್ರೆಶ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಎಲ್ಲ ಇದೆ. ಈಗ ಫ್ರೆಶ್ ಆಗಿ FC ಆಗಿದೆ. ಓಕೆ. ಇನ್ನು 5 ವರ್ಷ FC ಇನ್ಶೂರೆನ್ಸ್ ಎಲ್ಲ ಇದೆ. ಗಾಡಿ ತುಂಬ ಚೆನ್ನಾಗಿದೆ. ಓಕೆ. ಎಷ್ಟನೇ ಓನರ್ ಗಾಡಿ ಸರ್ ಇದು? ಓನರ್ ಬಂದು ಸೆಕೆಂಡ್ ಓನರ್ ಗಾಡಿ. ಹೌದು. ಎಷ್ಟು ಕೋಟ್ ಮಾಡಿದೆ ಸರ್? 185? 190 ಹೇಳ್ತಾರೆ. ಓಕೆ. ಒಂದು 75-80 ರೇಂಜಲ್ಲಿ ಮಾಡಿಸ್ಕೊಡ್ತೀವಿ. ಓಕೆ ಸರ್. ಗಾಡಿ ಯಾರು ಆಲ್ಟೋ ನೋಡ್ತಿದ್ರೆ 2009 ಮಾಡಲು ಆಲ್ಟೋ ಒಂದು ಇದಿದೆ, ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಸರ್? ಖಂಡಿತ. ಇದು ವ್ಯಾಗನಾರ್ ಬಂದು 2006 ಮಾಡಲು. ಓಕೆ. 160 ಹೇಳ್ತಾರೆ. ಓಕೆ. 160 ಒಂದು 50 ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀವಿ. ಓಕೆ. ಸಿಂಗಲ್ ಓನರ್ ಗಾಡಿ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಯಾವ ಮಾಡಲ್ ಅಂತ ಹೇಳಿದ್ರಿ ಸರ್? 2006 ಮಾಡಲು. 2006 ಮಾಡಲು ಗಾಡಿ. ಈ ಗಾಡಿಗೆ ಪ್ರೈಸ್ ಬಂದ್ಬಿಟ್ಟು 160ನ ಕೋಟ್ ಮಾಡ್ತಾ ಇರ್ತಾರೆ, 1,60,000. ಓಕೆ ಸರ್. ತುಂಬ ಜನ ವ್ಯಾಗನರ್ ನೋಡ್ತಾ ಇರ್ತೀರಾ? ಹೌದು. 2006 ಮಾಡಲು ವ್ಯಾಗನರ್ ಇದೆ. ಗಾಡಿಗಳ ಬಗ್ಗೆ ತುಂಬ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಕೆಳಗಡೆ ಕಾಣ್ತಿರೋ ನಮ್ಮ ದೇವರಾಜ್ ಸರ್ ನಂಬರ್ ಕೊಟ್ಟಿರ್ತೀನಿ ಕೆಳಗಡೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಒಂದ್ಸಲಿ. ನೆಕ್ಸ್ಟ್ ಸ್ಯಾಂಟ್ರೋ ಇದೆ ಸರ್. ಇದ್ರ 2000 ಇನ್ಶೂರೆನ್ಸ್ ಎಲ್ಲ ಆಗಿದೆ. ಓಕೆ. ಸೆಕೆಂಡ್ ಓನರ್ ಸೆಕೆಂಡಲ್ಲಿದೆ. ಓಕೆ. 190 ಕೇಳ್ತಾರೆ ಓಕೆ. ಕಸ್ಟಮರು. ಒಂದು 70-75 ಆ ರೇಂಜಲ್ಲಿ. 10ರಿಂದ ಯಾವುದೇ ವೆಹಿಕಲ್ಲು 10,000 ರಿಂದ 15,000 ಡಿಫ್ರೆನ್ಸ್ ಅಷ್ಟೇ. ಓಕೆ ಸರ್. ನಾವು ಜಾಸ್ತಿ ಹೇಳಿ ಕಡಿಮೆ ಮಾಡಿ ಮಾಡ್ಕೊಡೋಕ್ಕಾಗಲ್ಲ. ಓಕೆ. ಇದ್ದಿದ್ರಲ್ಲಿ ರೀಸನಬಲ್ಲೇ ಮಾಡಿಸ್ಕೊಡ್ತೀವಿ. ಬೇರೆ ಆಫೀಸ್ಗಳಿಗೆ ಹೋಲಿಸಿದ್ರೆ ರೇಟ್ ಪರವಾಗಿಲ್ಲ ಅನ್ನಂಗೆ ಮಾಡಿಕೊಡ್ತೀವಿ. ಯಾವ ಮಾಡಲ್ ಅಂತ ಹೇಳಿದ್ರಿ ಸರ್? 2009 ಮಾಡಲು. 2009 ಮಾಡಲು. GLS ಸ್ಯಾಂಟ್ರೋ. GLS ಸ್ಯಾಂಟ್ರೋ. ಸೆಕೆಂಡ್ ಓನರು. ಫ್ರೆಶ್ FC ಇನ್ಶೂರೆನ್ಸು. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇದೆ ಅಂತೆ. ಯಾರು ಸ್ಯಾಂಟ್ರೋದಲ್ಲಿ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿದ್ದೇವೆ ಸರ್ನ. ಇದೆ. ಓಕೆ. ಹುಂಡೈ ಕಂಪ್ನಿದು ಭಾಳ ಚೆನ್ನಾಗಿರುತ್ತೆ ಗಾಡಿ. 2009 ಮಾಡಲು. 190 ಹೇಳ್ತಾರೆ. ಓಕೆ. ಸ್ವಲ್ಪ ಹೆಚ್ಚು ಕಮ್ಮಿ ಕೊಡಿಸ್ತೀವಿ. 2009 ಮಾಡಲು ಹುಂಡೈ ಜೆಟ್ಸನ್ನ ಗಾಡಿ. 1,90,000ನ ಪ್ರೈಸ್ ಕೋಟ್ ಮಾಡ್ತಿದ್ದಾರಂತೆ. ಆದಷ್ಟು ಕಡಿಮೆ ಕ್ಲೋಸ್ ಮಾಡಿಸ್ಕೊಡ್ತೀನಿ ಅಂತ ದೇವರಾಜ್ ಸರ್ ಹೇಳ್ತಿದ್ದಾರೆ. ಏನು ಲೋನ್ ಫೆಸಿಲಿಟೀಸಾ? ಲೋನ್ ಮಾಡಿಸ್ಕೊಡೋಣ. ಆ ಥರ
ತಿಪ್ಟೂರಿಗೆ ಮಾಡಿಸ್ತೀವಿ. ಟಿಪ್ಟೂರು. ಈ ಕಡೆ ಚನ್ನರಾಯಪಟ್ಟಣ, ಹಾಂ. ವಿತಿನ್ ಹಾಸನ ಡಿಸ್ಟಿಕ್ಟು, ನೆಕ್ಸ್ಟು ಬೆಂಗಳೂರು, ಮೈಸೂರು, ಚಿಕ್ಕಮಂಗ್ಳೂರು. ಇಲ್ಲಿಗೆ ಲಿಂಕ್ ಇದೆ ನಮಗೆ, ಬೇರೆ ಕಡೆಗೆ ಲಿಂಕ್ ಇರಲ್ಲ. ಇಲ್ಲಿ ಆದರೆ ನೀವು ಜಲ್ದಿ ಅಲ್ಲಿಂದ ಕಸ್ಟಮರ್ ಬಂದರೂ ನಾವು ಕನೆಕ್ಟ್ ಮಾಡಿ ಲಿಂಕ್ ಮಾಡ್ತೀವಿ. ಓಕೆ ಸರ್. ಈ ಲೋನ್ ಪ್ರೊಸೆಸ್ ಎಷ್ಟು ದಿವಸ ಆಗುತ್ತೆ? ಒಂದು ದಿವಸದಲ್ಲಿ ನೀವು ಮಾಡಿಸ್ಕೊಡ್ತೀರಾ ಅಥವಾ ಅದು ವೀಕ್ ಡೇಸು, ರಜಾ ದಿನಗಳು, ಓಕೆ. ಆಮೇಲೆ ಆ ಕಸ್ಟಮರ್ಸ್ ಫೈಲ್ಸ್ ಹೆಂಗೆ ಸಬ್ಮಿಟ್ ಮಾಡ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಬೇಗ ಒದಗಿಸ್ಕೊಟ್ರೆ, ಓಕೆ. ಆಮೇಲೆ ಹತ್ರದಲ್ಲೇ ಡಿಸ್ಟೆನ್ಸ್ ಎಲ್ಲ ಹತ್ರದಲ್ಲಿದ್ದರೆ ಓಕೆ 3-4 ದಿವಸದಲ್ಲಿ ಆಗ್ಬಿಡುತ್ತೆ. ಇಲ್ಲಾಂದ್ರೆ 1 ವೀಕ್ ಒಳಗಡೆ ನಾವು ಮಾಡಿಸ್ಕೊಡ್ತೀವಿ. ಖಂಡಿತ. ಓಕೆ ಸರ್. ಈಗ ಡೌನ್ ಪೇಮೆಂಟು ಮಿನಿಮಮ್ ಎಷ್ಟಿರುತ್ತೆ ಸರ್? ಒಂದು ಗಾಡಿಗೆ ಒಂದು 20-25%, 30 ಆ ಥರ ಹೋದರೆ, ಈಗ ಒಂದು 10 ಲಕ್ಷದ ಗಾಡಿ ಏನಾದ್ರು ತೊಗೊಂಡಿದ್ದಾರೆ ಒಬ್ಬರು, ಅವರಿಗೆ ಮಿನಿಮಮ್ ಡೌನ್ ಪೇಮೆಂಟ್ ಎಷ್ಟಿರುತ್ತೆ? 10 ಲಕ್ಷದ ಗಾಡಿಗಾದರೆ ಅದ್ರ ID ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಅದಕ್ಕೆ 7 ಲಕ್ಷ ಮಾಡಿರ್ತಾರೆ, 8 ಲಕ್ಷ ಮಾಡಿರ್ತಾರೆ, 5 ಲಕ್ಷ ಇರುತ್ತೆ. ಆ ಮಿನಿಮಮ್ ID ವ್ಯಾಲ್ಯೂ ಇನ್ಶೂರೆನ್ಸಿಂದ ಬಿಟ್ಟು ಉಳಿದ ಡಿಫ್ರೆನ್ಸ್ ಕಟ್ಟಬೇಕಾಗುತ್ತೆ. ಹೌದಾ ಸರ್?